Good morning, students. We are in the last topic of the second chapter, that is consumer behavior and the market segmentation. In that, there is a last topic, that is marketing strategies towards a market segmentation or a market strategy, targeting strategies or market segmentation decision or strategies operations of marketing. There will be a lot of names to the one single question. Okay, this is the most important question towards our examination, to the point of view of your examination. Okay, it will be asked for 15 marks, otherwise 10 marks compulsory. Okay, note down this one. Okay, a marketing strategies. What are the marketing strategies we can use for the segmentation? Marketing segmentation ಅಲ್ಲಿ ನಾವು ಯಾವ್ಯಾವ ರೀತಿಯ ಸ್ಟ್ರಾಟಜೀಸ್ನ ನಾವು ಯೂಸ್ ಮಾಡ್ಕೋಬೋದು ಅಂತ. ಓಕೆ, ದೇರ್ ವಿಲ್ ಬಿ 3 strategies. The foremost one is a undifferentiated marketing strategy or the market aggregation ಅಂತ ಕರೀತಾರೆ. And the second one is differentiated marketing strategy or marketing segmentation or market segregation ಅಂತ ಕರೀತಾರೆ. Okay, and the third one is concentrated marketing strategy. ಓಕೆನಾ, ಇದರೊಳಗಡೆ 3 ಪಾಯಿಂಟ್ಸ್ ಬರುತ್ತೆ. ಫಸ್ಟ್ ಒನ್ ಇಸ್ ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಆ್ಯಂಡ್ ದ ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆ, ಒನ್ ಬೈ ಒನ್ ನೋಡ್ತಾ ಹೋಗೋಣ. ಯಾಕೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಬೇಕು? ಇವಾಗ ಮಾರ್ಕೆಟಿಂಗ್ ಸೆಗ್ಮೆಂಟೇಷನ್ ಅಂದರೆ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಗೊತ್ತಾಗಿದೆ. ಇಟ್ ಈಸ್ ಡಿವೈಡಿಂಗ್ ದ ಮಾರ್ಕೆಟ್ ಇನ್ ಟು ದ ಹೋಮೋಜೀನಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಆ್ಯಸ್ ಎ ಗ್ರೂಪ್. ಹೌದಾ? ಸೊ ಸ್ಟ್ರಾಟಜೀಸ್ನ ಹೇಗೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಸೆಗ್ಮೆಂಟೇಷನ್ಗಳಿಗೆ ಹೇಗೆ ವರ್ಕ್ ಆಗುತ್ತೆ ಅನ್ನೋದು ಈ 3 ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಓಕೆ, ದ ಫಸ್ಟ್ ಒನ್ ಈಸ್ ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಯಾವುದೇ ರೀತಿಯ ಡಿಫ್ರೆನ್ಸಸ್ ಇಲ್ಲದೆ ಇರೋ ಅಂಥದ್ದು. ಅಂದರೆ ಮಾರ್ಕೆಟ್ನ ಹೋಲ್ ಮಾರ್ಕೆಟ್ ಅಂತ ನಾವು ತಗೊತಾ ಹೋಗ್ತೀವಿ. ಓಕೆನಾ, ಅದರಲ್ಲಿ ಮೀನಿಂಗ್ ಇದೆ, ನೋಡ್ತಾ ಹೋಗಿ. ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಈಸ್ ಅ type of marketing strategy under which a firm introduces a single product. The firm will introduce a single product in the whole marketಗೆ single productನ ಪ್ರೊಡ್ಯೂಸ್ ಮಾಡುತ್ತೆ and adopts a single marketing programmer or the programs, single medium of advertisement, a single brand and packing and a single price for the all the market segments. ಮೀನಿಂಗ್ ನೋಡಿದ್ರೆ ಅರ್ಥ ಆಗುತ್ತೆ ಅಲ್ವಾ? ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಏನು? ಇಟ್ ಈಸ್ ಅ ಟೈಪ್ ಆಫ್ ಅ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆನಾ, ಅದರೊಳಗಡೆ ಓಲ್ ಮಾರ್ಕೆಟಿಗೋಸ್ಕರ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಓಕೆ, ಸಿಂಗಲ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಅದರಲ್ಲಿ ಏನೇನಿರುತ್ತೆ? ಸಿಂಗಲ್ ಪ್ರೋಗ್ರಾಮ್ಸ್ ಇರುತ್ತೆ, ಸಿಂಗಲ್ ಬ್ರ್ಯಾಂಡ್, ಸಿಂಗಲ್ ಮೀಡಿಯಮ್ ಆಫ್ ಅಡ್ವರ್ಟೈಸ್ಮೆಂಟ್, ಸಿಂಗಲ್ ಪ್ಯಾಕಿಂಗ್, ಸಿಂಗಲ್ ಪ್ರೈಸ್ ಆಫ್ ದ ಯೂನಿಫಾರ್ಮ್ ಪ್ರೈಸಸ್ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಓಕೆ, ಅಂತಂದರೆ ಇದು ಎಂಥ ಎಂಟರ್ಪ್ರೈಸಸ್ಸು ಇಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಉಪಯೋಗಿಸ್ತಾರೆ? ಯಾವ ಎಂಟರ್ಪ್ರೈಸಸ್ಸಿಗೆ ಡಿಮ್ಯಾಂಡ್ ಕರ್ವ್ ಮೇಲೆ ಏನದು ನಂಬಿಕೆ ಇರಲ್ವಾ, ಅದರ್ವೈಸ್ ಸ್ಟ್ರಾಟಜಿ ಅದು ವರ್ಕ್ ಆಗುತ್ತೆ ಅನ್ನೋದಕ್ಕೆ ಅವ್ರಿಗೆ ನಂಬಿಕೆ ಇರಲ್ಲ ಅಲ್ಲ, ಅಂಥ ಎಂಟರ್ಪ್ರೈಸಸ್ಗಳು ಇಂಥ ಪ್ರೊಡಕ್ಷನ್, ಇಂಥ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ತಾ ಹೋಗ್ತಾರೆ. ಓಕೆನಾ, ಗಾಟ್ ಮೈ ಪಾಯಿಂಟ್? ಅನ್ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂತಂದರೆ ಹೋಲ್ ಮಾರ್ಕೆಟ್ ಇರುತ್ತೆ, ಯಾವುದೇ ರೀತಿಯ ಡಿಫ್ರೆನ್ಷಿಯೇಷನ್ ಇರಲ್ಲ. ಅಲ್ಲಿ ಸಿಂಗಲ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ವಿತ್ ಅ ಸಿಂಗಲ್ ಪ್ರೋಗ್ರಾಮರ್, ಸಿಂಗಲ್ ಮೀಡಿಯಮ್ ಆಫ್ ಅಡ್ವರ್ಟೈಸ್ಮೆಂಟ್, ಸಿಂಗಲ್ ಬ್ರ್ಯಾಂಡ್, ಪ್ಯಾಕಿಂಗ್ ಆ್ಯಂಡ್ ದ ಯೂನಿಫಾರ್ಮ್ ಪ್ರೈಸ್. ಓಕೆನಾ, ಬಟ್ ದಿಸ್ ಯೂಶ್ವಲಿ ಎಲ್ಲಿ ಸ್ಟಾರ್ಟ್ ಆಗುತ್ತೆ? ಇಂಥ ಪ್ರೊಡಕ್ಷನ್ಸ್ ಯಾವ್ದ್ಯಾವ್ದು ಇರುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಸಾಫ್ಟ್ ಡ್ರಿಂಕ್ಸ್ ಇರುತ್ತೆ, ಇಫ್ ನಾಟ್ ಮಿಲ್ಕ್ ಎಕ್ಸೆಟ್ರಾ. ಓಕೆನಾ, ಸಾಫ್ಟ್ ಡ್ರಿಂಕ್ಸು ಕೂಡ ನಾವು ಹೋಲ್ ಮಾರ್ಕೆಟಿಂಗ್ ಅಂತ ಪ್ರೊಡ್ಯೂಸ್ ಮಾಡ್ತೀವಾ? ಮಿಲ್ಕ್, ಯಾರಿಗೆ ಮಿಲ್ಕ್ ಬೇಕು ಅಂತ ನಾವು ಡಿಫ್ರೆನ್ಷಿಯೇಟ್ ಮಾಡಿಕೊಂಡು ಯಾರಿಗೆ ಯಾವ ಥರ ಟೇಸ್ಟ್ ಬೇಕು ಅಂತ ನೋಡ್ಕೊಂಡು ಏನಾದ್ರು ನಾವು ಪ್ರೊಡ್ಯೂಸ್ ಮಾಡ್ತೀವಾ? ಇಲ್ಲ ಅಲ್ವಾ? ಮಿಲ್ಕ್ ಪ್ರೊಡಕ್ಷನ್ ದಿಲ್ ಬಿ ಅ ಸೇಮ್. ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಕಡೆಯಿಂದನೂ ಡಿಮ್ಯಾಂಡ್ ಇದ್ದೇ ಇರುತ್ತೆ. ವಿ ವಿಲ್ ಪ್ರೊಡ್ಯೂಸ್ ಫಾರ್ ಹೋಲ್ ಆಫ್ ದ ಹೋಲ್ ಆಫ್ ದ ಮಾರ್ಕೆಟಿಂಗ್ ಅಂತ ಪ್ರೊಡ್ಯೂಸ್ ಮಾಡ್ತೀವಾ? ಎವ್ರಿ ಡೇ ನಾವು ಮನೇಲಿ ಮಿಲ್ಕ್ ತೊಗೊತೀವಾ? ಇಟ್ ಮೇ ಬಿ ನಾವು ನಂದಿನಿ ಮಿಲ್ಕ್ ತೊಗೋತೀವೋ ಆರ್ ಎನಿ ಬ್ರ್ಯಾಂಡ್ ಆಫ್ ಮಿಲ್ಕ್. ಹೌದಾ? ಎನಿ ಬ್ರ್ಯಾಂಡ್ ಆಫ್ ಮಿಲ್ಕ್ ತೊಗೋತೀವೋ, ಇಲ್ಲ ನಾವು ಹಳ್ಳಿಯವ್ರ ಹತ್ರ ನಾವು ಪರ್ಚೇಸ್ ಮಾಡ್ತೀವೋ, ಯಾವುದಾರು ಆಗಿರಲಿ, ಮಿಲ್ಕ್ ಪ್ರೊಡ್ಯೂಸ್ ಮಾಡೋ ಅಂಥವ್ರು ಇಷ್ಟೇ ಲಿಮಿಟೆಡ್ ಸರ್ಟೇನ್ ಏರಿಯಾ ಅಂತೇಳಿ ಪ್ರೊಡ್ಯೂಸ್ ಮಾಡಲ್ಲ. ಓಕೆನಾ, ದೇ ವಿಲ್ ಪ್ರೊಡ್ಯೂಸ್ ಅ ಪ್ರಾಡಕ್ಟ್ ಫಾರ್ ದ ಹೋಲ್ ಮಾರ್ಕೆಟ್. ಅರ್ಥ ಆಯ್ತಾ? ಇದರಲ್ಲಿ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಇದೆ. ಓಕೆ, ಫಸ್ಟ್ ಇದರಲ್ಲಿ ಅದಕ್ಕಿಂತ ಮುಂಚೆ ಇದು ಈಗಿನ ಮಾಡ್ರನ್ ಮಾರ್ಕೆಟಿಂಗಿಗೆ ಸ್ವಲ್ಪ ಕಮ್ಮಿ ಏನದು ಅಡ್ಜಸ್ಟ್ ಆಗಲ್ಲ. ಬಿಕಾಸ್ ಮಾಡ್ರನ್ ಮಾರ್ಕೆಟಿಂಗ್ ಅಂದರೆ ಏನು?
ಗೊತ್ತಿದೆ ನಿಮಗೆ. ಇಟ್ ಈಸ್ ಅ ಕನ್ಸ್ಯೂಮರ್ ಓರಿಯೆಂಟೆಡ್ ಮಾರ್ಕೆಟಿಂಗ್. ಅಂದರೆ ಕನ್ಸ್ಯೂಮರ್ ನೀಡ್ಸ್ ಏನಿದೆ, ವಾಂಟ್ಸ್ ಏನಿದೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಪ್ರೊಡಕ್ಷನ್ ಮಾಡ್ತೀವಲ್ಲ, ಅದನ್ನು ಮಾಡ್ರನ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಹೌದಾ? ಬಟ್ ಇಲ್ಲಿ ಯಾವುದೇ ರೀತಿಯ ರಿಸರ್ಚ್ ಆಗಿರ್ಬೋದು, ಇಲ್ಲ ಕನ್ಸ್ಯೂಮರ್ ನೀಡ್ಸ್ ಏನು, ವಾಂಟ್ಸ್ ಏನು ಅಂತ ಪ್ರಿಫರ್ ಮಾಡ್ತಾ ಹೋಗಲ್ಲ. ದೇ ವಿಲ್ produce the product, the consumers will buy the product. Okay, there will be no research, or they will doesn't go for the consumers needs and the wants. Okay, ಅರ್ಥ ಆಯ್ತಾ? ಫೈನ್. ಇದರಲ್ಲಿ ಫಸ್ಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇದು ಮಾರ್ಕೆಟು ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡ್ತೀವಿ. ಯಾಕಂದರೆ ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಮಾಡೋದ್ರಿಂದ ನಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ. ಓಕೆ, ಫಸ್ಟ್ ಅಡ್ವಾಂಟೇಜ್ ಏನು, ಹೋಲ್ ಮಾರ್ಕೆಟ್ ನಮ್ಮದು ಕಾನ್ಸಂಟ್ರೇಟ್ ಮಾಡಿರ್ತೀವಿ ಅಂದಾಗ ಹೋಲ್ ಮಾರ್ಕೆಟಿಗೆ ಲಾರ್ಜ್ ಸ್ಕೇಲಲ್ಲಿ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂತಂದರೆ, ಇಟ್ ಎನೇಬಲ್ಸ್ ಅ ಫರ್ಮ್ ಟು ಮೇಕ್ ಅ ಯೂಸ್ ಆಫ್ ಸ್ಟ್ಯಾಂಡರ್ಡೈಸೇಷನ್ ಆಗಿರ್ಬೋದು, ಸ್ಪೆಷಲೈಸೇಷನ್ ಆಗಿರ್ಬೋದು, ಡಿವಿಷನ್ ಆಫ್ ವರ್ಕ್ ಆಗಿರ್ಬೋದು, ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್ ಆಗಿರುತ್ತೆ. ಯಾಕೆ ಅಂದರೆ ಬೇರೆ ರೀತಿಯ ಒತ್ತಡ ನಮ್ಮ ಮೇಲೆ ಇರಲ್ಲ. ಎಕ್ಸಾಂಪಲ್ ತೊಗೊಳೋದಾದರೆ, ಯಾವುದಾದ್ರು ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ತೊಗೋತೀವಿ ಅಂದಾಗ ಅಂಥ ಟೈಮಲ್ಲಿ ನಮ್ಮ ಮೇಲೆ ಒತ್ತಡ ಜಾಸ್ತಿ ಇರುತ್ತೆ ಪ್ರೊಡಕ್ಷನ್ ಮಾಡೋವಂಥವ್ರಿಗೆ. ಬಟ್ ಹೋಲ್ ಮಾರ್ಕೆಟಾಗಿ ನಾನು ಪ್ರೊಡ್ಯೂಸ್ ಮಾಡ್ತಿದ್ದೀನಿ ಅಂದಾಗ ನನಗೆ ಯಾವುದೇ ರೀತಿಯ ಒತ್ತಡ ಇರಲ್ಲ, ಡಿಫ್ರೆನ್ಷಿಯೇಷನ್ ಮಾಡಬೇಕಂತ ಇರಲ್ಲ, ಡಿಫ್ರೆಂಟ್ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಂತ ಇರಲ್ಲ. ಸೊ ಐ ವಿಲ್ ಗೋ ಥ್ರೂ ದ ಸಿಂಗಲ್ ಅಡ್ವರ್ಟೈಸ್ಮೆಂಟ್, ಸಿಂಗಲ್ ಪ್ರಾಡಕ್ಟ್. ಸೊ ದ ಪರ್ಫಾರ್ಮೆನ್ಸ್ ಆಫ್ the work of the progress or the process will go smoothly, and it will be divided for the division of labor cleanly. Okay, then next advantage ಏನಪ್ಪ ಅಂತಂದರೆ, ಅದೇ ನಾವಿಲ್ಲಿ ಯಾವುದೇ ರೀತಿಯ ಡಿಫ್ರೆಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ನ, ಡಿಫ್ರೆಂಟ್ ಮಾರ್ಕೆಟಿಂಗ್ ಪಾಲಿಸೀಸ, ಅದರ್ವೈಸ್ ಪ್ರೋಗ್ರಾಮ್ಸ್ನ ಮಾಡಬೇಕು ಅನ್ನೋದು ಇರಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು, this strategies enables the firm to make the maximum possible utilization of the resources. ಏನು ರಿಸೋರ್ಸಸ್ ಇರುತ್ತಲ್ಲ, ಆ ರಿಸೋರ್ಸಸ್ನ ನಾನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೋದು. ಓಕೆನಾ? ಯಾಕೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಮಿಲ್ಕೆ ತೊಗೊಳ್ಳೋಣ. ಮಿಲ್ಕ್ ತೊಗೊಂಡಿದ್ದೀವಿ, ಮಿಲ್ಕ್ ಇದೆ ಅಂದಾಗ ಆಲ್ಮೋಸ್ಟ್ ಅದು ಎಷ್ಟಿದೆಯೋ ಅಷ್ಟನ್ನು ನಾವು ಯುಟಿಲೈಸ್ ಮಾಡ್ಕೊಂಡಿರ್ತೀವ, ರೈಟ್? ಸೊ ಇರೋವಂಥ ರಿಸೋರ್ಸಸ್, ಅದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು, ಸಾಫ್ಟ್ ಡ್ರಿಂಕ್ ನಾವು ಎಷ್ಟಿರುತ್ತೋ ಅದನ್ನೇನು ಪ್ರೊಡ್ಯೂಸ್ ಮಾಡ್ತೀವೋ ಅದನ್ನೆಲ್ಲದನ್ನು ರಿಸೋರ್ಸಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋತೀವ. ಬಿಕಾಸ್ ವಿ ಹ್ಯಾವ್ ಅ ಹೋಲ್ ಮಾರ್ಕೆಟ್ ದೊಡ್ಡದಾಗಿದೆ, ಅಲ್ಲಿ ಎಲ್ಲ ಕಸ್ಟಮರ್ಸು ನಮಗೆ ಕಸ್ಟಮರ್ಸ್ ಆಗಿರ್ತಾರೆ ಅಂದಾಗ ನಾವು ಪ್ರೊಡಕ್ಷನ್ ಲಾರ್ಜ್ ಸ್ಕೇಲಲ್ಲಿ ಮಾಡಿರ್ತೀವಿ. ಜೊತೆಗೆ ಇಲ್ಲಿ ಇರೋವಂಥ ರಿಸೋರ್ಸಸ್ಸು ಪಾಸಿಬಲ್ ಯುಟಿಲೈಸೇಷನ್, ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಆಗಿರುತ್ತೆ. ಓಕೆ, ಆ್ಯಂಡ್ ಅಡ್ವಾಂಟೇಜಸ್ ಇದೆ ಅಂತ ಅಂದಮೇಲೆ ಆಬ್ವಿಯಸ್ಲಿ ಆ್ಯಂಡ್ ಟು ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಇದ್ದೇ ಇರುತ್ತೆ. ಓಕೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ, ದಿಸ್ ಈಸ್ ನಾಟ್ ಅನ್ ಕನ್ಸ್ಯೂಮರ್ ಓರಿಯೆಂಟೆಡ್ ಸ್ಟ್ರಾಟಜಿ. ಇದು ಕನ್ಸ್ಯೂಮರ್ ಓರಿಯೆಂಟೆಡ್ ಸ್ಟ್ರಾಟಜಿ ಅಲ್ಲ. ದೆನ್ ಸೆಕೆಂಡ್ ಒಂದು ಬಂದುಬಿಟ್ಟು, ಕನ್ಸ್ಯೂಮರ್ ಓರಿಯೆಂಟೆಡ್ ಸ್ಟ್ರಾಟಜಿ ಅಲ್ಲ, ಅವ್ರ ಕನ್ಸ್ಯೂಮರ್ ಓರಿಯೆಂಟೆಡ್ ಮಾರ್ಕೆಟ್ ಅಲ್ಲ. ಇಲ್ಲಿ ಎಲ್ಲರದೂ ನೀಡ್ಸ್ ಆ್ಯಂಡ್ ಟೇಸ್ಟು ಒಂದೇ ಥರ ಇರುತ್ತೆ ಅನ್ನೋದು ಡೌಟ್ಫುಲ್. ಹೌದಾ? ನಾನಿದ್ದಂಗೆ ನೀವಿರಬೇಕಂತ ಇಲ್ಲ, ನೀವಿದ್ದಂಗೆ ಇನ್ನೊಬ್ರು ಇರಬೇಕಂತ ಇಲ್ಲ ಅಲ್ವಾ? ಸೊ ದ ನೀಡ್ಸ್ ಆ್ಯಂಡ್ ದ ವಾಂಟ್ಸ್ ಆಫ್ ದ ಕಸ್ಟಮರ್ಸ್ ವಿಲ್ ಬಿ ದ ಚೇಂಜ್, ಆ್ಯಂಡ್ ದ ಟೇಸ್ಟ್ ಆ್ಯಂಡ್ ದ ಆ್ಯಟಿಟ್ಯೂಡ್ಸ್ ಆಫ್ ದ ಕಸ್ಟಮರ್ಸ್ ವಿಲ್ ಆಲ್ಸೋ ಬಿ ಚೇಂಜ್. ಸೊ ದಿಸ್ ಡಸಂಟ್ ಸೂಟ್ಸ್ ಫಾರ್ ದ ಮಾಡರ್ನ್ ಮಾರ್ಕೆಟಿಂಗ್. ದೆನ್ ಲಾಸ್ಟ್ ಒನ್ ಬಂದುಬಿಟ್ಟು, it is a successful, this strategy may be successful for the short run ಮಾರ್ಕೆಟಿಂಗಲ್ಲಿ ಇದು ಸಕ್ಸಸ್ಫುಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ಬಟ್ ಲಾಂಗ್ ರನ್ನಲ್ಲಿ ಸಕ್ಸಸ್ ಆಗೋವಂಥದ್ದು ಕಷ್ಟ. ಯಾಕಂತಂದರೆ ಯಾವುದೋ ಒಂದು ನಾನು ಪ್ರೊಡಕ್ಷನ್ ಮಾಡ್ತಿದ್ದೀನಿ ಅಂದರೆ ಕನ್ಸ್ಯೂಮರ್ ನೀಡ್ಸ್ ವಾಂಟ್ಸ್ನ ನೋಡ್ದಲೇ ಈಗಿನ ಮಾಡ್ರನ್ ಮಾರ್ಕೆಟಿಂಗ್ ಎರಾದಲ್ಲಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂದರೆ ಯಾವುದು ಕೂಡ ಸೇಲ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಹೌದಾ? ಸೊ ದಿಸ್ ಈಸ್ ಅ ಸಕ್ಸಸ್ಫುಲ್ ಫಾರ್ ದ ಶಾರ್ಟ್ ರನ್ ಆಗಿ ಸಕ್ಸಸ್ಫುಲ್ ಆಗೋವಂಥ ಚಾನ್ಸಸ್ ಇರುತ್ತೆ, ಬಟ್ ಲಾಂಗ್ ರನ್ ಆಗಿ ಸಕ್ಸಸ್ಫುಲ್ ಆಗೋವಂಥ ಚಾನ್ಸಸ್ ಕಡಿಮೆ ಇರುತ್ತೆ. ಓಕೆ, ಅರ್ಥ ಆಯಿತು ಫಸ್ಟ್ ಒನ್ ಅಂದ್ಕೊತೀನಿ. ದೆನ್ ಸೆಕೆಂಡ್ ಒನ್ ಬಂದುಬಿಟ್ಟು ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇವಾಗ ಫಸ್ಟ್ ಒನ್ನು ಅನ್ಡಿಫ್ರೆನ್ಷಿಯೇಟೆಡ್, ಅದು ಯಾವುದೇ ರೀತಿಯ ಸೆಗ್ಮೆಂಟೇಷನ್ ಆಗಲಿ ಡಿಫ್ರೆನ್ಸಿಯೇಷನ್ ಆಗಲಿ ಇರಲಿಲ್ಲ. ಇವಾಗ ಬಂದುಬಿಟ್ಟು ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇದನ್ನು ಮಲ್ಟಿ ಸೆಗ್ಮೆಂಟ್ ಸ್ಟ್ರಾಟಜಿ ಅಂತ ಕೂಡ ಕರೀತಾರೆ. ಓಕೆ, differentiated marketing strategy is a strategy of dividing the total market of a concern into the several homogeneous consumers on the basis of the common characteristics of a consumers. ಅರ್ಥ ಆಯ್ತು ಅನ್ಕೊತೀನಿ ಅಲ್ವಾ ಮೀನಿಂಗು? ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಏನಪ್ಪ ಅಂತಂದರೆ, ದಿಸ್ ಈಸ್ ಅ ಒನ್ ಟೈಪ್ ಆಫ್ ಅ ಸ್ಟ್ರಾಟಜಿ, ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆನಾ? ಇಲ್ಲಿ ಯಾವ ಥರ ಇರುತ್ತೆ, ಹೋಲ್ ಮಾರ್ಕೆಟ್ ಇರುತ್ತೆ, ಆ ಟೋಟಲ್ ಮಾರ್ಕೆಟನ್ನು ಕನ್ಸರ್ನ್ ಇಂಟು ಎ ಸೆವೆರಲ್ ಹೋಮೋಜೀನಿಯಸ್, ಟೋಟಲ್ ಮಾರ್ಕೆಟ್ನ ಸೆವೆರಲ್ ಹೋಮೋಜೀನಿಯಸ್ ಮಾರ್ಕೆಟ್ ಆಗಿ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ.
ಹೋಮೋಜೀನಿಯಸ್ ಅಂದರೆ ಏನು? ಸೇಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಅಂಥವ್ರು. ಓಕೆನಾ? ಹೋಮೋಜೀನಿಯಸ್ ಕನ್ಸ್ಯೂಮರ್ಸನ್ನು ಆನ್ ದ ಬೇಸಿಸ್ ಆಫ್ ದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಕನ್ಸ್ಯೂಮರ್ಸ್ ನಾವು ಸೆಗ್ರಿಗೇಟ್ ಮಾಡ್ತಾ ಹೋಗ್ತೀವಿ, ಅದರ್ವೈಸ್ ಸೆಗ್ಮೆಂಟೇಷನ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ತೊಗೊಳೋದಾದರೆ ಶೂಸ್. ಓಕೆನಾ? ಇವಾಗ ನಾನು ಶೂ ಪ್ರೊಡಕ್ಷನ್ ಮಾಡೋವಂಥ ಕಂಪನಿ ನಂದು. ಅದರಲ್ಲಿ ನಾನು ಶೂ ಪ್ರೊಡಕ್ಷನ್ ಮಾಡಬೇಕು ಅಂದಾಗ ನಾನು ಸೆಗ್ರಿಗೇಟ್ ಮಾಡ್ತೀನ, ಆ ಶೂ ಒಂದೇ ಥರ ಎಲ್ಲರಿಗೂ ಪ್ರೊಡ್ಯೂಸ್ ಮಾಡ್ತೀನ? ಇಲ್ಲ ಅಲ್ವಾ? ಮೆನ್ಸಿಗೆ ಬೇರೆ, ಫೀಮೇಲ್ಸಿಗೆ ಬೇರೆ, ವುಮೆನ್ಸಿಗೆ ಬೇರೆ, ಮೆನ್ಸಿಗೆ ಬೇರೆ ಅಂತ ಸೆಗ್ರಿಗೇಟ್ ಮಾಡಿಬಿಟ್ಟು ನಾನು ಪ್ರೊಡ್ಯೂಸ್ ಮಾಡ್ತೀನ? ಅಲ್ವಾ? ಸೊ ಅದೇ ಬೇಸಿಸ್ ಮೇಲ್ಗಡೆ ಜೊತೆಗೆ ಮೆನ್ಸು ಫೀಮೇಲ್ಸು ಆಯಿತು. ದೆನ್ ಅದಾದಮೇಲೆ ಚೈಲ್ಡ್ಸಿಗೆ ಬೇರೆ, ಅಡಲ್ಟ್ಸ್ಗೆ ಬೇರೆ ಅಂತ ಅದ್ರದ್ದು ಬೇಸ್ ನೀವು ನೋಡಿ. ಮೆನ್ಸಿನ ಬೇಸೇ ಬೇರೆ ಶೇಪಲ್ಲಿರುತ್ತೆ, ವುಮೆನ್ಸಿನ ಬೇಸೇ ಬೇರೆ ಶೇಪಲ್ಲಿರುತ್ತೆ ಶೂಸ್ದು. ಹೌದಾ? ಸೊ ಅದರ ಬೇಸಿಸ್ ಮೇಲ್ಗಡೆ ನಾವು ಮಾಡ್ತಾ ಹೋಗ್ತೀವಿ. ಅದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ನಾವು ತೊಗೊಳೋದಾದರೆ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್. ನಿಮಗೆ ಇದೆಲ್ಲ ಗೊತ್ತು, ಈ ವರ್ಡ್ ನೀವೆಲ್ಲ ಕಡೆನೂ ಕೇಳಿರ್ತೀರ. ಹೌದಾ? ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಂಪನಿ. ಓಕೆ, ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡಲ್ಲಿ ಸೋಪ್ ಅದರಲ್ಲಿ ತುಂಬ ಥರ ಪ್ರಾಡಕ್ಟ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆನಾ? ಇಲ್ಲಿ ಯಾವ್ಯಾವ ಥರ ಪ್ರಾಡಕ್ಟ್ಸ್ ಯಾವ ಕಸ್ಟಮರ್ಸಿಗೆ ಬೇಕು ಅಂತ ಅವ್ರು ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ಓಕೆ, ಬಟ್ ಇದರಲ್ಲಿ ನಾವು ತೊಗೊಳೋದಾದರೆ ಸೋಪಿನ ತೊಗೊಳ್ಳೋಣ. ಓಕೆನಾ? ಸೋಪ್ ಒಳಗಡೆ ಎಷ್ಟೊಂದು ವೆರೈಟೀಸ್ ಆಫ್ ಸೋಪ್ನ ದೇ ವಿಲ್ ಪ್ರೊಡ್ಯೂಸ್. ಹೌದಾ? ಫಸ್ಟ್ ಬಂದುಬಿಟ್ಟು ಲಕ್ಸ್ ಆಗಿರ್ಬೋದು, ಲಕ್ಸ್ ಸುಪ್ರೀಮ್ ಆಗಿರ್ಬೋದು, ರೆಕ್ಸೋನಾ, ಪಿಯರ್ಸು, ಲೈಫ್ ಬಾಯ್ ಗೋಲ್ಡ್ ಆಗಿರ್ಬೋದು, ಎಕ್ಸೆಟ್ರಾ. ಇಷ್ಟೊಂದು ಪ್ರಾಡಕ್ಟ್ಸ್ನ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಹೌದಾ? ಇವಾಗ ಏನದು ಸೋಪ್ ಅಂತ ಬಂದಾಗ ಒಂದೇ ಥರ ಪ್ರಾಡಕ್ಟ್ನ ನಾನು ನೀವು ಯೂಸ್ ಮಾಡ್ತೀನಿ ಅಂತ ಇರತ್ತಾ? ಇಲ್ಲ ಅಲ್ವಾ? ದೇರ್ ವಿಲ್ ಬಿ ಡಿಫ್ರೆನ್ಸ್ ಆರ್ ದ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ದ ನೀಡ್ಸ್ ಆ್ಯಂಡ್ ದ ವಾಂಟ್ಸ್ ಆಫ್ ದ ಕಸ್ಟಮರ್ಸ್ ಇರುತ್ತೆ ಅಂದಾಗ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಇದೆ. ಲೈಫ್ ಬಾಯ್ ಒಳಗಡೆ ಯಾಕೆ ಲೈಫ್ ಬಾಯ್ ಮತ್ತು ಲೈಫ್ ಬಾಯ್ ಗೋಲ್ಡ್ ಅಂತ ಮಾಡಿದ್ದಾರೆ? ಹೌದಾ? ಲೈಫ್ ಬಾಯ್ ಪ್ರೀಮಿಯಮ್ ಅಂತ ಮಾಡಿದ್ದಾರೆ. ಹೌದಾ? ಅಂದರೆ ಇವಾಗ ಕೆಲವೊಬ್ಬರಿಗೆ ರೆಕ್ಸೋನಾ ತಗೊಳೋದಾದರೆ ಅದರಲ್ಲಿ ಸ್ವಲ್ಪ ಏನದು ಆಯುರ್ವೇದಿಕ್ ಸೈಡ್ ಬರುತ್ತೆ. ಓಕೆನಾ? ಡೆಟಾಲ್ ತೊಗೊಳೋದಾದರೆ ಡೆಟಾಲ್ ಯಾವ ಥರ ಬರುತ್ತೆ? ಇಟ್ ವಿಲ್ ಬಿ ಕಮ್ಸ್ ಟು ದ ಮೆಡಿಕಲ್ ಬರುತ್ತೆ. ಹೌದಾ? ಸೊ ಎಲ್ಲ ಸೋಪು ಒಂದೇನಾ? ನಾವು ಹಚ್ಕೊಂಡು ಸ್ನಾನನೇ ಮಾಡೋದಾ? ಬಟ್ ದೇ ವಿಲ್ ಬೈಫರಿಕೇಟ್ ಆರ್ ದ ಡಿಫ್ರೆನ್ಷಿಯೇಟ್ ದ ಪ್ರಾಡಕ್ಟ್ ಫಾರ್ ದ ಕಸ್ಟಮರ್ಸ್ ನೀಡ್ಸ್ ಆ್ಯಂಡ್ ದ ವಾಂಟ್ಸ್. ಅರ್ಥ ಆಯ್ತಾ? ದೆನ್ ಇದ್ರದ್ದು ಅಡ್ವಾಂಟೇಜಸ್ಸು ಡಿಸ್ಅಡ್ವಾಂಟೇಜಸ್ ಏನಂತ ನೋಡ್ತಾ ಹೋಗೋಣ. ಫಸ್ಟ್ ಒಂದು ಬಂದುಬಿಟ್ಟು ಇದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿದು ಫಸ್ಟ್ ಅಡ್ವಾಂಟೇಜ್ ಬಂದುಬಿಟ್ಟು ಇಟ್ ಈಸ್ ಅನ್ ಕನ್ಸ್ಯೂಮರ್ ಓರಿಯೆಂಟೆಡ್ ಸ್ಟ್ರಾಟಜಿ. ಇದು ಕನ್ಸ್ಯೂಮರ್ ಓರಿಯೆಂಟೆಡ್ ಸ್ಟ್ರಾಟಜಿ ಆಗಿದೆ. ಯಾಕೆಂದರೆ ಅವ್ರ ನೀಡ್ಸ್ ಏನು ವಾಂಟ್ಸ್ ಏನು ಅಂತ ನೋಡಿಕೊಂಡು ಅದ್ರ ಬೇಸಿಸ್ ಮೇಲೆ ನಾವು ಪ್ರೊಡಕ್ಷನ್ ಮಾಡೋವಂಥದ್ದು. ಇಟ್ ಪ್ರೊವೈಡ್ಸ್ ಅ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕನ್ಸ್ಯೂಮರ್ಸ್. ಇದರಲ್ಲಿ ಇವಾಗ ಅದರಲ್ಲಿ ಎಷ್ಟು ನಂಬರ್ ಆಫ್ ಪ್ರಾಡಕ್ಟ್ಸ್ ಇತ್ತು, ಲಕ್ಸು, ರೆಕ್ಸೋನಾ, ಅದರಲ್ಲಿ ನನಗೆ ಯಾವ್ದು ಇಷ್ಟನೋ ಅದನ್ನು ನಾನು ಪರ್ಚೇಸ್ ಮಾಡ್ತೀನ. ಸೊ ಇಟ್ ಲೀಡ್ಸ್ ಟು ದ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್. ರೈಟ್? ದೆನ್ ಇಟ್ ಅಟ್ರಾಕ್ಟ್ಸ್ ಅ ಲಾರ್ಜ್ ನಂಬರ್ ಆಫ್ ಕನ್ಸ್ಯೂಮರ್ಸ್ ಫ್ರಮ್ ಆಲ್ ದ ಕನ್ಸರ್ನ್ಸಲ್ಲಿ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಹೌದಾ? ಬಿಕಾಸ್ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡಲ್ಲಿ ಎಷ್ಟು ಜನ ಕಸ್ಟಮರ್ಸ್ ಇದ್ದಾರೆ? ಹೌದಾ? ಅದು ಒಂದೇ ಕಂಪನಿಗೆ ಎಷ್ಟು ಜನ ಕಸ್ಟಮರ್ಸ್ ಸ್ಟಿಕ್ ಆನ್ ಆಗಿದ್ದಾರೆ? ಬಿಕಾಸ್ ದೇ ಗೆಟ್ ಎವ್ರಿ ಐಟಮ್ಸ್ ವಾಟ್ ಎವರ್ ದೇ ನೀಡ್. ಹೌದಾ? ಯಾವ ರೀತಿಯ ಡಿಫ್ರೆಂಟ್ ಟೇಸ್ಟ್ ಆಗಿರ್ಬೋದು, ಪ್ರಿಫರೆನ್ಸಸ್ ಆಗಿರ್ಬೋದು, ಎಲ್ಲದೂ ಡಿಫ್ರೆನ್ಸಸ್ ಇದ್ದರೂ ಕೂಡ ದೇ ಗೆಟ್ ಅ ಪ್ರಾಡಕ್ಟ್ ವಾಟ್ ಆರ್ ದೇ ಹ್ಯಾವಿಂಗ್ ಅ ನೀಡ್ ಆ್ಯಂಡ್ ದ ಡಿಸೈರ್. ಹೌದಾ? ಸೊ ಇಲ್ಲಿ ಲಾರ್ಜ್ ನಂಬರ್ ಆಫ್ ಕಸ್ಟಮರ್ಸು ಅಟ್ರ್ಯಾಕ್ಟ್ ಆಗ್ತಾರೆ. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಇಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆರ್ ಆಫರ್ ಟು ದ ಡಿಫ್ರೆಂಟ್ ಕನ್ಸ್ಯೂಮರ್ಸ್. ಒಂದೇ ಪ್ರಾಡಕ್ಟು ಒಂದೇ ಕನ್ಸ್ಯೂಮರಿಗೆ ಏನೋ ಆಫರ್ ಮಾಡ್ತಾರೆ ಅಂತ ಇರಲ್ಲ. ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ಆಫರ್ ಮಾಡ್ತಾರೆ ಫಾರ್ ದ ಡಿಫ್ರೆಂಟ್ ಕನ್ಸ್ಯೂಮರ್ಸಿಗೆ. ಓಕೆನಾ? ಆಬ್ವಿಯಸ್ಲಿ ಕನ್ಸ್ಯೂಮರ್ಸಿಗೆ ಪ್ರಾಡಕ್ಟ್ನ ಆಫರ್ ಮಾಡ್ತಿದ್ದೀವಿ ಅಂದಾಗ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ಅವ್ರ ನೀಡ್ಸ್ ಆ್ಯಂಡ್ ವಾಂಟ್ಸಿಗೆ ತಕ್ಕಾಗೆ ನಾವು ಪ್ರೊಡಕ್ಷನ್ ಮಾಡಿರ್ತೀವಿ. ಸೊ ಸೇಲ್ಸ್ ಇನ್ಕ್ರೀಸ್ ಆಗುತ್ತೆ. ಹ್ಯಾಂಡ್ ಟು ಹ್ಯಾಂಡ್ profit will also get on increasing. Okay, and the next point ಬಂದ್ಬಿಟ್ಟು it is a marketing can be more specialized and a better situated promotional activities can be undertaken under this strategy. ಅಂದರೆ ಇದು ತುಂಬ ಸ್ಪೆಷಲೈಸ್ಡ್ ಆಗಿರುತ್ತೆ. ದೆನ್ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕೂಡ ನಾವು ಸ್ಪೆಷಲೈಸ್ಡ್ ಆಗಿ ಕ್ಲಿಯರ್ ಕಟ್ಟಾಗಿ ಅಂಡರ್ಟೇಕನ್ ಮಾಡ್ಕೋಬೋದು. ಇನ್ ದ ಸೆನ್ಸ್ ನಾವು ಯಾವುದೋ ಒಂದು ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿದ್ದೀವಿ, ಅದರದೇ ಸೆಗ್ಮೆಂಟಿಗೆ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ ಅಂದಾಗ ಅದೇ ಪ್ರಾಡಕ್ಟಿಗೆ ನಾನು ಕರೆಕ್ಟಾಗಿ ಸೆಗ್ಮೆಂಟಿಗೆ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ಬೋದು, ಇಲ್ಲ ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಮಾಡ್ಬೋದು. ಹೌದಾ? ದೆನ್ ಲಾಸ್ಟ್ ಒನ್ ಅಡ್ವಾಂಟೇಜ್, ಡೆವಲಪಿಂಗ್ ಅ ವೆರೈಟಿ ಆಫ್ ಪ್ರಾಡಕ್ಟ್ ಆ್ಯಂಡ್ ಮೋರ್ ಡಿಸೈನ್ಸ್ to the taste of the different customers.
ಅಂದರೆ ಇರೋವಂಥ ಪ್ರಾಡಕ್ಟನ್ನ ವೆರೈಟಿ ಮತ್ತು ಅದನ್ನು ಡೆವಲಪ್ ಮಾಡೋ ಅಂಥದ್ದು. ಲೈಫ್ ಬಾಯ್ ಅಷ್ಟೇ ಇತ್ತು ಹಿಂದೂಸ್ತಾನ್ ಯುನಿಲಿವರ್ ಮೆಟೀರಿಯಲಿ. ಅವ್ರು ಇವಾಗ ಲೈಫ್ ಬಾಯ್ ಪ್ರೀಮಿಯಮ್ ಅಂತ ಮಾಡಿದ್ದಾರೆ. ಅಂದರೆ ಅದರಲ್ಲಿ ಏನೋ ಸ್ವಲ್ಪ ಇನ್ನೂ ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸೊ ಆ ಕಸ್ಟಮರ್ಸ್ನ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋದಕ್ಕೋಸ್ಕರ ವೆರೈಟಿಯಾಗಿ ಪ್ರಾಡಕ್ಟ್ನ ಪ್ಲ್ಯಾನಿಂಗ್ ಮಾಡಿ ಅದನ್ನು ಡೆವಲಪ್ಮೆಂಟ್ ಮಾಡಿಕೊಂಡು ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಡಿಫ್ರೆಂಟ್ ನೀಡ್ಸಿಗೆ ಕಸ್ಟಮರ್ಸಿಗೆ ಕೊಡ್ತಾರೆ. ಓಕೆ, ಅಡ್ವಾಂಟೇಜಸ್ ಅರ್ಥ ಆಯಿತು ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ವಿ ಮೂವ್ ಟು ದ ಡಿಸ್ಅಡ್ವಾಂಟೇಜಸ್. ಫೋರ್ಮೋಸ್ಟ್ ಡಿಸ್ಅಡ್ವಾಂಟೇಜಸ್ ಈಸ್ ಇದರಲ್ಲಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಡಿಫ್ರೆಂಟ್ ಅಡ್ವರ್ಟೈಸಿಂಗ್ ಮೀಡಿಯಾಸ್ ಬೇಕಾಗುತ್ತೆ. ಇದನ್ನು ನಾವು ಡಿಫ್ರೆಂಟ್ ಮಾರ್ಕೆಟಿಂಗ್ ಸೆಗ್ಮೆಂಟ್ಸ್ ಆಫ್ ದ ಮಾರ್ಕೆಟ್ ಟು ಸ್ಯಾಟಿಸ್ಫೈ ದ ನೀಡ್ಸ್ ಆಫ್ ದ ಕಸ್ಟಮರ್ಸ್. ಅಂಡರ್ ದಿಸ್ ಸ್ಟ್ರಾಟಜಿ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆರ್ ಟು ಬಿ ಪ್ರೊಡ್ಯೂಸ್. ಡಿಫ್ರೆಂಟ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು ಅಂತಂದರೆ ನಮಗೆ ಎಷ್ಟು ಕಾಸ್ಟ್ ಇನ್ಕರ್ ಆಗುತ್ತೆ. ಓಕೆನಾ, ಫಸ್ಟ್ ಪಾಯಿಂಟ್ ಅದು. ಜೊತೆಗೆ ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು ಇಟ್ ರಿಕ್ವೈರ್ಸ್ ಅನ್ ಇಂಟೆನ್ಸಿವ್ ಮಾರ್ಕೆಟಿಂಗ್ ರಿಸರ್ಚ್ ಬೇಕೇ ಬೇಕಾ. ನಾವು ಪ್ರೊಡಕ್ಷನ್ ಮಾಡ್ತೀವಿ ಅಂದಾಗ ರಿಸರ್ಚ್ ಆಗಿರ್ಬೋದು, ಜೊತೆಗೆ ಪ್ರಾಡಕ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ಎಕ್ಸೆಟ್ರಾ ಇದೆಲ್ಲದೂ ಬೇಕಾಗಿರುತ್ತೆ. ಸೊ ಇಟ್ ವಿಲ್ ಆಲ್ಸೋ ಇನ್ಕರ್ಸ್ ದ ಕಾಸ್ಟ್. ಏನೇನು ಮಾರ್ಕೆಟಿಂಗ್ ರಿಸರ್ಚ್, ಇನ್ಸೆಂಟಿವ್ ಮಾರ್ಕೆಟಿಂಗ್ ರಿಸರ್ಚು, ಪ್ರಾಡಕ್ಟ್ ಪ್ಲ್ಯಾನಿಂಗ್ ಆ್ಯಂಡ್ ಡೆವಲಪ್ಮೆಂಟು, ದೆನ್ ಅಡ್ವರ್ಟೈಸಿಂಗ್ ಆ್ಯಂಡ್ ಸೇಲ್ಸ್ ಪ್ರಮೋಷನ್ಸು ಆ್ಯಂಡ್ ಫಿಸಿಕಲ್ ಡಿಸ್ಟ್ರಿಬ್ಯೂಷನ್ಸು. ಅಂದರೆ ಡಿಫ್ರೆಂಟ್ ಮಾರ್ಕೆಟ್ ಸೆಗ್ಮೆಂಟ್ಸ್ ಇರುತ್ತೆ, ಡಿಫ್ರೆಂಟ್ ಕನ್ಸ್ಯೂಮರ್ಸ್ ಇರ್ತಾರೆ, ಅವ್ರಿಗೆಲ್ಲದಕ್ಕೂ ನಾವು ರೀಚ್ ಮಾಡಬೇಕು ಅಂದಾಗ ಇಟ್ ಇನ್ಕರ್ಸ್ ಅ ಕಾಸ್ಟ್. ಓಕೆನಾ, ಅರ್ಥ ಆಯ್ತು ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ಬಂದುಬಿಟ್ಟು ದಿಸ್ ಸ್ಟ್ರಾಟಜಿ ಈಸ್ ಯೂಸ್ಫುಲ್ ಓನ್ಲಿ ಫಾರ್ ದ ಫರ್ಮ್ಸ್ ಪ್ರೊಡ್ಯೂಸಿಂಗ್ ಅ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಆನ್ ಲಾರ್ಜ್ ಸ್ಕೇಲ್. ಇದು ಯಾರಿಗೆ ಹೆಲ್ಪ್ ಆಗುತ್ತೆ? ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡೋ ಅಂಥ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಯೂಸ್ ಮಾಡಿಬಿಟ್ಟು ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋರಿಗೆ ಮಾತ್ರ ಇಟ್ ವಿಲ್ ವರ್ಕ್ಔಟ್ಸ್. ಇಫ್ ನಾಟ್ ಸ್ಮಾಲ್ ಸ್ಕೇಲಲ್ಲಿ ಯಾರಾದರೂ ಡಿಫ್ರೆನ್ಷಿಯೇಟೆಡ್ ಮಾರ್ಕೆಟಿಂಗ್ ಅಂತ ಮಾಡ್ತಾ ಹೋಗ್ತೀವಿ ಅಂತಂದಾಗ ಇಟ್ ವಿಲ್ ಇನ್ಕರ್ಸ್ ಅ ಕಾಸ್ಟ್ ಆ್ಯಸ್ ವೆಲ್ ಆ್ಯಸ್ ಅ ಟೈಮ್. Right, so it is not so much suitable for the small scale industries. It will okay for the useful only for the firms producing a different products on a large scale. Okay, then last one, concentrated marketing strategy. ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದರೆ ಏನಪ್ಪ? ಹೋಲ್ ಮಾರ್ಕೆಟ್ ಇದೆ, ಆ ಹೋಲ್ ಮಾರ್ಕೆಟಲ್ಲಿ ನಂದು ಕಾನ್ಸಂಟ್ರೇಷನ್ ಇರೋವಂಥದ್ದು ಇಷ್ಟೇ ಅಂತ. ಓಕೆನಾ, ಅಂದರೆ ಇವಾಗ ಆಲ್ ಓವರ್ ಕರ್ನಾಟಕ ನಮಗೆ ಮಾರ್ಕೆಟ್ ಅಂತ ತೊಗೊಳೋದಾದರೆ ಆ ಹೋಲ್ ಮಾರ್ಕೆಟ್ ಒಳಗಡೆ ನಂದು ಮಾರ್ಕೆಟ್ ಬಂದುಬಿಟ್ಟು ದಾವಣಗೆರೆ ಅಷ್ಟೇ, ನಾನು ದಾವಣಗೆರೆಗೆ ಅಷ್ಟೇ ಕಾನ್ಸಂಟ್ರೇಟೆಡ್ ಮಾಡ್ತಾ ಇದ್ದೀನಿ ಅನ್ನೋದು ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಓಕೆನಾ, ಮಾರ್ಕೆಟಿಂಗ್ ಸ್ಟ್ರಾಟಜಿ ಈಸ್ ಅ ಟೈಪ್ ಆಫ್ ಮಾರ್ಕೆಟಿಂಗ್. ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಈಸ್ ಅ ಟೈಪ್ ಆಫ್ ಮಾರ್ಕೆಟಿಂಗ್ ಸ್ಟ್ರಾಟಜಿ under which a firm concentrates on marketing efforts not in the total market ಒಳಗಡೆ ಮಾರ್ಕೆಟಿಂಗ್ ಎಫರ್ಟ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಲ್ಲ, ಬಟ್ ಇನ್ ಸಮ್ ಸೆಲೆಕ್ಟೆಡ್ ಸೆಗ್ಮೆಂಟ್ಸ್ ಆಫ್ ದ ಮಾರ್ಕೆಟ್. ಅರ್ಥ ಆಯ್ತಾ? ನಾನು ಇವಾಗ ಹೇಳಿದೆ ಟೋಟಲ್ ಮಾರ್ಕೆಟ್ ಇವಾಗ ಕರ್ನಾಟಕ ಅಂತ ತೊಗೊಳೋದಾದರೆ ಅದರಲ್ಲಿ ಸೆಲೆಕ್ಟೆಡ್ ಏನು? ದಾವಣಗೆರೆ. ಸೆಲೆಕ್ಟೆಡ್ ಮಾರ್ಕೆಟ್ ಒಳಗಡೆ ನಾವು ಇರಬೇಕು ಅಂತ. ಯಾರಾದರೂ ಇಷ್ಟಪಡ್ತೀರಾ ಲಾರ್ಜ್ ಮಾರ್ಕೆಟ್ ಒಳಗಡೆ ನಾನು ಎಲ್ಲೋ ಸ್ಮಾಲ್ ಆಗಿರೋಕ್ಕೆ? ಇಲ್ಲ ಅಲ್ಲ, ಸ್ಮಾಲ್ ಮಾರ್ಕೆಟಲ್ಲೇ ಕೂಡ ನಾನು ಫುಲ್ ಅಕ್ವೈರ್ ಮಾಡಬೇಕು ಅಂತ ನಮಗೆ ಯೋಚನೆ ಇರುತ್ತೆ. ಅದನ್ನೇ ಫ್ಲಿಪ್ ಕೊಟ್ರ ಅವರು ಹೇಳ್ತಾ ಇದ್ದಾರೆ. ಓಕೆ, ಇನ್ ದ ವರ್ಡ್ಸ್ ಆಫ್ ಫ್ಲಿಪ್ ಕೊಟ್ರ, ಇನ್ಸ್ಟೆಡ್ ಆಫ್ ಗೋಯಿಂಗ್ ಆಫ್ಟರ್ ಎ ಸ್ಮಾಲ್ ಶೇರ್ ಆಫ್ ಅ ಲಾರ್ಜ್ ಮಾರ್ಕೆಟ್, ಸ್ಮಾಲ್ ಶೇರ್ನ ತೊಗೊಳೋವಂಥದ್ದು ಲಾರ್ಜ್ ಮಾರ್ಕೆಟಲ್ಲಿ, ಅದ್ರ ಬದಲು ಫರ್ಮ್ ಗೋಸ್ ಆಫ್ಟರ್ ಎ ಲಾರ್ಜ್ ಸ್ಕೇಲ್. ಕೆಲವೊಂದು ಫರ್ಮ್ಸ್ ವಿಲ್ ಗೋಸ್ ಫಾರ್ ದ ಲಾರ್ಜ್ ಸ್ಕೇಲ್ ಆಫ್ ಎ ಒನ್ ಆರ್ ಅ ಫ್ಯೂ ಸ್ಪೆಷಲ್ ಮಾರ್ಕೆಟ್ಸ್. ಆ ಒಂದು ಇಲ್ಲ, ಇವಾಗ ದಾವಣಗೆರೆಯಲ್ಲಿ ಫುಲ್ ನಾನು ಆಲ್ ಓವರ್ ಕರ್ನಾಟಕ ಮಾಡೋದಕ್ಕಿಂತ, ಕರ್ನಾಟಕದಲ್ಲಿ ಎಲ್ಲೋ ಒಂದು ಕಡೆ ಸಣ್ಣದಾಗಿರೋದಕ್ಕಿಂತ ಹೋಲ್ ಮಾರ್ಕೆಟ್ ಬಿಟ್ಬಿಟ್ಟು ಸ್ಮಾಲ್ ಶೇರ್ ತೊಗೊಳೋಣ, ಸ್ಮಾಲ್ ಮಾರ್ಕೆಟಲ್ಲಿ ಫುಲ್ ಶೇರ್ ತೊಗೊಳೋಣ. ಲಾರ್ಜ್ ಮಾರ್ಕೆಟಲ್ಲಿ ಸ್ಮಾಲ್ ಶೇರ್ ತೊಗೊಳೋ ಬದಲು ಸ್ಮಾಲ್ ಮಾರ್ಕೆಟಲ್ಲಿ ಫುಲ್ ಶೇರ್ ತೊಗೊಳೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಇನ್ ಅನದರ್ ವೇ, ಇನ್ಸ್ಟೆಡ್ ಆಫ್ ಸ್ಪ್ರೆಡಿಂಗ್ ಇಟ್ ಸೆಲ್ಫ್ ಥಿನ್ ಇನ್ ಅ ಮೆನಿ ಪಾರ್ಟ್ಸ್, ತೆಳುವಾಗಿ ನಾನು ಎಲ್ಲ ಕಡೆನೂ ರೀಚ್ ಆಗೋದು ಬದಲು ಒಂದು ಕಡೆ ಅದು ನನ್ನ ಫೋರ್ಸ್ ಮತ್ತು ನಮ್ಮ ಒಂದು ಸರ್ವೈವಲ್ನ ಒಂದು ಸಣ್ಣ ಮಾರ್ಕೆಟಲ್ಲಿ ಆದರೂ ಪರವಾಗಿಲ್ಲ, ವಿ ನೀಡ್ ಟು ಗೇನ್ ಅ ಪ್ರಾಫಿಟ್ ಆ್ಯಂಡ್ ಅ ಗುಡ್ ಪೊಸಿಷನ್ ಇನ್ ಅ ಫ್ಯೂ ಏರಿಯಾಸ್. ಅರ್ಥ ಆಯ್ತಾ? ಅಂದರೆ ನಾವು ಯಾವುದೋ ಎಲ್ಲೋ ಹೋಗಿ ಸ್ಪ್ರೆಡ್ ಮಾಡೋ ಅಂಥದ್ದು ಸ್ಮಾಲ್ ಪಾರ್ಟ್ಸಾಗಿ ಸ್ಪ್ರೆಡ್ ಆಗೋ ಬದಲು ಇಟ್ ಕಾನ್ಸಂಟ್ರೇಟ್ಸ್ ಇಟ್ಸ್ ಫೋರ್ಸಸ್ ಟು ಗೇನ್ ಎ ಗುಡ್ ಮಾರ್ಕೆಟ್ ಪೊಸಿಷನ್ ಇನ್ ಅ ಫ್ಯೂ ಏರಿಯಾಸ್. ಓಕೆ, ಅರ್ಥ ಆಯ್ತಾ? ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಅಂತಂದರೆ ಇದರಲ್ಲಿ ಬೆಸ್ಟ್ ಎಕ್ಸಾಂಪಲ್ ಏನು ತಗೋಬೋದು? ಜಾನ್ಸನ್ಸ್ ಬೇಬಿ ತಗೋಬೋದು. ಜಾನ್ಸನ್ಸ್ ಬೇಬಿ ನೀವು ನೋಡ್ತೀರಾ ಅಂತಂದರೆ, ಜಾನ್ಸನ್ಸ್ ಬೇಬಿ ಎಲ್ರಿಗೂ ಪ್ರೊಡ್ಯೂಸ್ ಮಾಡ್ತಾರಾ? ಪ್ರೊಡ್ಯೂಸಿಂಗ್ ಇಟ್ ಈಸ್ ಎ ನಂಬರ್ ಒನ್ ಪ್ರೊಡ್ಯೂಸಿಂಗ್ ಕಂಪನಿ ಫಾರ್ ದ ಚಿಲ್ಡ್ರನ್.
ದಟ್ ಟು ಫಾರ್ ದ ನ್ಯೂ ಬಾರ್ನ್ ಬೇಬೀಸ್. ಹೌದಾ? ಸೊ ಅದನ್ನು ಅಡಲ್ಟ್ಸು ಗರ್ಲ್ಸು ಎಲ್ರಿಗೂ ಕಾನ್ಸಂಟ್ರೇಟ್ ಮಾಡಿದ್ದಾರೆ. ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಏನದು ಪೌಡರ್ಸ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಶ್ಯಾಂಪೂಸ್ ಆಗಿರ್ಬೋದು, ಇಲ್ಲ ಅಲ್ವಾ? ದಿ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ದ ಸ್ಮಾಲ್ ಬಾರ್ನ್ ಬೇಬಿ, ಅದರ್ವೈಸ್ ದ ಕಿಡ್ಸ್. ಹೌದಾ? ಅದಕ್ಕೂ ಬೆಸ್ಟ್ ಎಕ್ಸಾಂಪಲ್ ನಾವು ತಗೊಳೋದಾದರೆ ಕಾನ್ಸಂಟ್ರೇಟೆಡ್ ಮಾರ್ಕೆಟ್ ಯಾವುದು? ಬುಕ್ ಪಬ್ಲಿಷಿಂಗ್ ಇರುತ್ತಲ್ಲ, ಫರ್ಮ್ಸು, ಅಂಥ ಫರ್ಮ್ಸಲ್ಲಿ ಯಾವುದಾದ್ರೂ ಇವಾಗ ಕೆಲವೊಂದು ಸಬ್ಜೆಕ್ಟಿಗೆ ಮಾತ್ರ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ತೊಗೊಳೋದಾದರೆ ನಾವು ಕಾಮರ್ಸ್ ರಿಲೇಟೆಡ್ ಇದ್ದೀವಿ, ಓಕೆನಾ? ಕಾಮರ್ಸ್ ರಿಲೇಟೆಡ್ ಬುಕ್ಸ್ನ ಪ್ರೊಡ್ಯೂಸ್ ಮಾಡ್ತಿರ್ತಾರೆ. ದೇ ಓನ್ಲಿ ಕಾನ್ಸಂಟ್ರೇಟೆಡ್ ಆನ್ ದ ಕಾಮರ್ಸ್ ರಿಲೇಟೆಡ್ ಬುಕ್ಸ್, ಓಕೆನಾ? ಆ ಥರ ಅದು ಒಂದು ಹೋಲ್ ಮಾರ್ಕೆಟ್ ಒಳಗಡೆ ನಮ್ಮ ಮಾರ್ಕೆಟ್ ಇಷ್ಟು ಅಂತ ತೊಗೊಂಡು ಆ ಮಾರ್ಕೆಟನ್ನು ನಾನು ಫುಲ್ ಅಕ್ವೈರ್ ಮಾಡಬೇಕು ಅಂತ ಒಂದು ಕಂಪನಿ ಇರುತ್ತೆ, ಓಕೆನಾ? ದೆನ್ ಇದರಲ್ಲಿ ಬಂದುಬಿಟ್ಟು ಅಡ್ವಾಂಟೇಜಸ್ ಏನಪ್ಪ ಅಂತಂದರೆ, ಇಟ್ ಪ್ರೊವೈಡ್ಸ್ ಅ ಬೆಸ್ಟ್ ಪಾಸಿಬಲ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕನ್ಸ್ಯೂಮರ್ಸ್. ಕನ್ಸ್ಯೂಮರ್ಸಿಂದು ಸ್ಯಾಟಿಸ್ಫ್ಯಾಕ್ಷನು ಹೈ ಲೆವೆಲ್ ಇರುತ್ತೆ. ಬಿಕಾಸ್ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಅವ್ರಿಗೆ ಏನು ಬೇಕು ಅನ್ನೋದನ್ನ ನಾವು ರಿಸರ್ಚ್ ಮಾಡಿಕೊಂಡು ಅದರ ಬೇಸಿಸ್ ಮೇಲೆ ಪ್ರೊಡಕ್ಷನ್ ಮಾಡ್ತೀವಲ್ವಾ. ಸೊ ಇಟ್ ಪ್ರೊವೈಡ್ಸ್ ಅ ಬೆಸ್ಟ್ ಪಾಸಿಬಲ್ ಸ್ಯಾಟಿಸ್ಫ್ಯಾಕ್ಷನ್ ಟು ದ ಕನ್ಸ್ಯೂಮರ್ಸ್. Then next ಬಂದುಬಿಟ್ಟು ಇಟ್ ಫೆಸಿಲಿಟೇಟ್ಸ್ ದ ಮ್ಯಾಕ್ಸಿಮಮ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ರಿಸೋರ್ಸಸ್ ಆಫ್ ದ ಎಂಟರ್ಪ್ರೈಸಸ್. ಮ್ಯಾಕ್ಸಿಮಮ್ ಎಕ್ಸ್ಪ್ಲಾಯ್ಟೇಷನ್, ನಮ್ಮ ಹತ್ರ ಇರೋವಂಥ ರಿಸೋರ್ಸಸ್ನ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡಿಕೊಂಡು ಜೊತೆಗೆ ಮ್ಯಾಕ್ಸಿಮಮ್ ಎಕ್ಸ್ಪ್ಲಾಯ್ಟೇಷನ್ ಆಫ್ ದ ರಿಸೋರ್ಸಸ್ ಆಗುತ್ತೆ. ಓಕೆ. ದೆನ್ ಥರ್ಡ್ ಪಾಯಿಂಟ್ ಬಂದುಬಿಟ್ಟು ಇಟ್ ಡಿಕ್ರೀಸಸ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಆ್ಯಂಡ್ ಸಬ್ಸ್ಟೆನ್ಷಿಯಲಿ. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಮ್ಮಿ ಮಾಡುತ್ತೆ, ಮ್ಯಾನೇಜ್ಮೆಂಟ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ ಕೂಡ ಕಮ್ಮಿ ಮಾಡುತ್ತೆ. ಹೇಗೆ? ಕಾಸ್ಟ್ ಆಫ್ ಪ್ರೊಡಕ್ಷನ್ ನಾವು ಲಿಮಿಟೆಡ್ ಆಗಿ ಪ್ರೊಡಕ್ಷನ್ನ ಮಾಡ್ತೀವಿ, ಹೌದಾ? ನಾವು ಕಾನ್ಸಂಟ್ರೇಟ್ ಮಾಡ್ತಿರೋದು ಅಷ್ಟಕ್ಕೆ ಅಂತ ನಮಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಎಷ್ಟು ಸೇಲ್ಸ್ ಆಗುತ್ತೆ ಅಂತ ನಾವು ಕರೆಕ್ಟಾಗಿ ಮಾಡ್ತೀವಿ, ಹೌದಾ? ಅದಕ್ಕೂ ಜಾಸ್ತಿ ನಾವು ಪ್ರೊಡ್ಯೂಸ್ ಮಾಡಲ್ಲ. ಸೊ ಕಾಸ್ಟ್ ಆಫ್ ಪ್ರೊಡಕ್ಷನ್ ನಮಗೆ ಅಲ್ಲಿ ಮ್ಯಾಚ್ ಆಗುತ್ತೆ. ಜೊತೆಗೆ ಅದಕ್ಕೆ ಯಾವುದೋ ಎಷ್ಟೊಂದು ದೊಡ್ಡ ಮ್ಯಾನೇಜ್ಮೆಂಟ್ ಬೇಕು, ಇಲ್ಲ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಸ್ ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಾ? ಇಲ್ಲ ಅಲ್ವಾ? ಸೊ ಇಟ್ ವಿಲ್ ಬಿ ಫಾರ್ ದ ಸ್ಮಾಲ್ ಪ್ರಾಡಕ್ಟ್ಸ್ ಆರ್ ದ ಸ್ಮಾಲ್ ಗ್ರೂಪ್ ಆಫ್ ಎ ಪೀಪಲ್. ಓಕೆ. Then it helps the firm to earn the maximum profits with the limited resources of the firm. Firms ಇಂದು ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡುತ್ತೆ ವಿತ್ ಅ ಲಿಮಿಟೆಡ್ ರಿಸೋರ್ಸ್ ಇಟ್ಕೊಂಡು ಕೂಡ ಮ್ಯಾಕ್ಸಿಮಮ್ ಪ್ರಾಫಿಟ್ನ ಅರ್ನ್ ಮಾಡ್ತಾ ಹೋಗುತ್ತೆ. ದೆನ್ ದಿಸ್ ಸ್ಟ್ರಾಟಜಿ ಇಸ್ ಕ್ವೈಟ್ ಸೂಟಬಲ್ ಫಾರ್ ಇಂಟ್ರಡ್ಯೂಸಿಂಗ್ ಅ ನ್ಯೂ ಪ್ರಾಡಕ್ಟ್. ಯಾವುದಾದ್ರು ನ್ಯೂ ಪ್ರಾಡಕ್ಟ್ನ ನಾನು ಮಾರ್ಕೆಟಿಂಗ್ ತರ್ತಿದ್ದೀನಿ ಅಂದಾಗ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ದ ಕ್ವೈಟ್ ಸೂಟಬಲ್ ಫಾರ್ ದ ಇಂಟ್ರಡ್ಯೂಸಿಂಗ್ ಅ ನ್ಯೂ ಪ್ರಾಡಕ್ಟ್. ಓಕೆನಾ? ಅಡ್ವಾಂಟೇಜಸ್ ಅರ್ಥ ಆಯಿತು ಅಂದ್ಕೊತೀನಿ. ದೆನ್ ನೆಕ್ಸ್ಟ್ ವಿ ಮೂವ್ ಟು ದ ಡಿಸ್ಅಡ್ವಾಂಟೇಜಸ್. ಓನ್ಲಿ 2 ಡಿಸ್ಅಡ್ವಾಂಟೇಜಸ್. ದ ಫಸ್ಟ್ ಒನ್ ಈಸ್ ದ ಸ್ಟ್ರಾಟಜಿ ಇನ್ಕ್ರೀಸಸ್ ಅ ಪಾಸಿಬಿಲಿಟಿ ಆಫ್ ಕಾಂಪಿಟೇಷನ್ಸ್. ಏನು ಈ ಸ್ಟ್ರಾಟಜಿ, ಕಾನ್ಸಂಟ್ರೇಟೆಡ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಏನಾಗುತ್ತೆ, ಇಟ್ ವಿಲ್ ಇನ್ಕ್ರೀಸಸ್ ದ ಪಾಸಿಬಿಲಿಟಿ ಆಫ್ ಕಾಂಪಿಟೇಷನ್. ಹೇಗೆ? ಇವಾಗ ನಾನು ಕಾನ್ಸಂಟ್ರೇಟ್ ಮಾಡ್ತಿರೋದು ಅದೊಂದಕ್ಕೇನೆ ಅಂದಾಗ, ಇವಾಗ ದಾವಣಗೆರೆಯಲ್ಲಿ ನಾನೇನೋ ಪ್ರೊಡ್ಯೂಸ್ ಮಾಡ್ತಿದ್ದೀನಿ, ಸೇಮ್ ಪ್ರಾಡಕ್ಟ್ನ ಇನ್ನೊಬ್ರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಅವ್ರದ್ದು ಕೂಡ ಕಾನ್ಸಂಟ್ರೇಷನ್ ಏನಾಗಿರುತ್ತೆ, ದಾವಣಗೆರೆ ಮೇಲೆ ಇರುತ್ತೆ. ಸೊ ಇಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಓಕೆನಾ? ಕಾಂಪಿಟೇಷನ್ ವಿಲ್ ಗೆಟ್ ಆನ್ ಇನ್ಕ್ರೀಸಿಂಗ್. ದೆನ್ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂತಂದರೆ, ಇಟ್ ಈಸ್ ವೆರಿ ರಿಸ್ಕಿ. ಹೇಗೆ? ಇಫ್ ಎನಿಥಿಂಗ್ ಗೋಸ್ ರಾಂಗ್ ಅಂದರೆ, ಇವಾಗ ನಾನು ಯಾವುದೋ ಒಂದು ಮಾರ್ಕೆಟ್ ಸೆಗ್ಮೆಂಟೇಷನ್ನ ಸೆಲೆಕ್ಷನ್ ಮಾಡೋದ್ರಲ್ಲಿ ಆ ಮಾರ್ಕೆಟ್ ಸೆಗ್ಮೆಂಟೇಷನ್ನ ಬಿಟ್ಬಿಟ್ಟು ಬೇರೆ ಸೆಗ್ಮೆಂಟನ್ನ ನಾನು ಸೆಲೆಕ್ಟ್ ಮಾಡ್ತೀನಿ ಅಂದಾಗ ಅದು ನನಗೆ ರಿಸ್ಕಿ ಆಗಿರುತ್ತೆ, ಅದು ನನಗೆ ಫ್ಲಾಪ್ ಆಗುತ್ತೆ, ಹೌದಾ? ಫಾರ್ ಎಕ್ಸಾಂಪಲ್, ನಾನು ಯಾವುದೋ ಒಂದು ಶಾಪ್ನ ನಾನು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಶಾಪನ್ನ ನಾನು ಇಡ್ತಿದ್ದೀನಿ ಅಂದಾಗ ಯಾವುದೋ ಒಂದು ಪ್ರಾಡಕ್ಟ್, ಅದು ಸ್ಟೂಡೆಂಟ್ ರಿಲೇಟೆಡ್ ಪ್ರಾಡಕ್ಟು, ಓಕೆನಾ? ಸೆಗ್ಮೆಂಟ್ ಮಾಡಬೇಕಾದ್ರೆ ಸ್ಟೂಡೆಂಟ್ ಅಂತಲೇ ಸೆಲೆಕ್ಟ್ ಮಾಡ್ಕೊಂಡಿರ್ತೀನಿ, ಬಟ್ ಅದು ಸ್ಟೂಡೆಂಟ್ಸಿಗೆ ಹೋಗಲ್ಲ. ಇಫ್ ನಾಟ್ ಸ್ಟೂಡೆಂಟ್ಸಿಂದಂತಲೇ ನಾನು ಶಾಪ್ನ ಓಪನ್ ಮಾಡ್ತಿರ್ತೀನಿ. ಎಲ್ಲಿ ಓಪನ್ ಮಾಡ್ತೀನಿ? ನಿಯರ್ ಬೈ ನಮ್ಮ ಕಾಲೇಜ್ ಹತ್ರ ಎಲ್ಲಾದರೂ ನಿಯರ್ ಬೈ ಓಪನ್ ಮಾಡ್ತೀನಿ. ಅಲ್ಲಿ ನನಗೆ ನಂಬರ್ ಆಫ್ ಕಾಲೇಜಸ್ ಸಿಗುತ್ತಾ? RG ಕಾಲೇಜ್ ಸಿಗುತ್ತೆ ನಿಯರ್ ಬೈ, ಜೊತೆಗೆ ನಮ್ದು ಅಟರ್ನಿ ಕಾಲೇಜ್ ಸಿಗುತ್ತೆ, ಚನ್ನಬಸಪ್ಪ ನಮ್ಮ ಕಾಲೇಜ್ ಇದೆ, ಹಿಂದ್ಗಡೆ ಬಾಪೂಜಿ ಕಾಲೇಜ್ ಇದೆ, ಮತ್ತು ಅದರಲ್ಲಿ ಬಾಪೂಜಿ ಕಾಲೇಜಲ್ಲೂ ಕೂಡ ತುಂಬ ಸೆಗ್ರಿಗೇಷನ್ಸ್ ಆಗಿದೆ, ಹೌದಾ? ಸೊ ನನಗೆ ಇಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸು ಸಿಗ್ತಾರೆ, ನನಗೆ ಇಲ್ಲಿ ವರ್ಕೌಟ್ ಆಗುತ್ತೆ. ಅದೇ ನಾನು ಸೆಲೆಕ್ಟ್ ಮಾಡಬೇಕಾದ್ರೆ ಆ ಮಾರ್ಕೆಟ್ನ ಬಿಟ್ಬಿಟ್ಟು GMT ಹತ್ರ ಹೋಗಿ ನಾನು ಹಾಕ್ತೀನಿ ಅಂದರೆ ಅಲ್ಲಿ GMT ಸ್ಟೂಡೆಂಟ್ಸ್ ಅಷ್ಟೇ ಸಿಗ್ತಾರೆ, ಅಲ್ಲಿ ಬೇರೆ ಯಾವುದೇ ಕಾಲೇಜ್ ಸ್ಟೂಡೆಂಟ್ಸ್ ನನಗೆ ಸಿಗಲ್ಲ, ಹೌದಾ? ಸೊ ಈ ಥರ ನಾವು ಯಾವುದೇ ಏನೋ ಒಂದು ಪ್ರಾಡಕ್ಟ್ನ ನಾವು ಸೆಲೆಕ್ಟ್ ಮಾಡ್ಕೊಳೋ ಟೈಮಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿಬಿಟ್ಟು ನಾವು ಬೇರೆ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಇಟ್ ವಿಲ್ ಎಕ್ಸಿಸ್ಟ್ ದ ಲಾಸ್.
ಸೊ ಇದು ವೆರಿ ರಿಸ್ಕಿ ಅಂತ ಕರೀತಾರೆ. ಓಕೆ, ಎನಿ ಕ್ವೈರೀಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಥ್ಯಾಂಕ್ ಯು.